ವೆಲ್ಕಮ್ ಟು ಸಹನಾಸ್ ಅಡುಗೆ ಅರಮನೆ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಳ್ಳೆ ಒಂದು ರಸಮನ್ನ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ. ಟೊಮೆಟೊ ರಸ, ಇದನ್ನ ರಾಮರಸ ಅಂದ್ರೂ ಕೂಡ ತಪ್ಪೇನಾಗಲ್ಲ. ಇದಕ್ಕೆ ಬೇಕಾಗಿರುವಂತಹ ಐಟಮ್ಸ್ ಅನ್ನ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 4 ರಿಂದ 5 ಹಣ್ಣಾಗಿರುವಂತಹ ಪಾರಂ ಟೊಮೆಟೊವನ್ನು ತಗೋಬೇಕು. ಅದಾದ್ಮೇಲೆ ಒಂದು ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು, ಒಂದು 6 ರಿಂದ 7 ಎಸಳು ಬೆಳ್ಳುಳ್ಳಿ ಮತ್ತೆ ಹಸಿ ಮೆಣಸಿನಕಾಯಿ, ಜೊತೆಗೆ ಜೀರಿಗೆಯನ್ನ ತಗೋಬೇಕು. ಗ್ಯಾಸ್ ಸ್ಟವ್ ಹಚ್ಚಿ ಅದರ ಮೇಲೆ ಪಾತ್ರೆಯನ್ನು ಇಟ್ಟು ಒಂದು 3 ರಿಂದ 4 ಲೋಟ ನೀರನ್ನು ಹಾಕಿ, ಜೊತೆಗೆ ನಾನು ಏನೆಲ್ಲ ತೋರಿಸಿದ್ನಲ್ಲ ಆ ಐಟಮ್ಸ್ ಎಲ್ಲ ಅದ್ರೊಳಗಡೆ ಹಾಕ್ಬಿಡಿ. ಇದು ಒಂದು 5 ರಿಂದ 10 ನಿಮಿಷದಲ್ಲಿ ಆಗುವಂತಹ ರಸ. ಹೊರಗಡೆ ವರ್ಕಿಂಗ್ ಕಪಲ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಅದಾದ್ಮೇಲೆ ನಾವು ಇದನ್ನೆಲ್ಲ ಸೇರಿಸಿ ಹಾಕಿರ್ತೀವಲ್ಲ, ಇದನ್ನ ಒಟ್ಟಾಗಿ ನಾವು ಕುದಿಸ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ಈ ತರ ಒಂದು ಕಪಲ್ಸ್ ಮನೆಯಲ್ಲಿ ಅಡುಗೆ ಹೊರಗಡೆ ತಿಂದು ಬೇಜಾರಾಗಿರುತ್ತೆ, ಅಂಥವ್ರು ಮನೆಯಲ್ಲೇ ಈ ತರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾನೇ ಚೆನ್ನಾಗಿ ಖುಷಿ ಅನ್ಸುತ್ತೆ, ಮತ್ತೆ ನಾಲ್ಗೆಗೂ ಒಂದು ರುಚಿ ಸಿಗುತ್ತೆ. ನೋಡಿ, ಈ ತರ ಒಂದು ಕುದಿಬೇಕು. ಒಂದು 5 ನಿಮಿಷ ಇಲ್ಲ 10 ನಿಮಿಷಗಳ ಕಾಲ ಈ ತರ ಕುದಿದಾಗ ನಾವು ಇನ್ನೊಂದು ಜರಡಿಯಲ್ಲಿ ಅಂದ್ರೆ ಅದನ್ನ ಶೋಧಿಸ್ಕೋಬೇಕು ನೀಟಾಗಿ. ನೀರು ಒಂದು ಸಪ್ರೇಟ್ ಮಾಡ್ಕೋಬೇಕು. ಅದು ಸಪ್ರೇಟ್ ಮಾಡಿಕೊಂಡು ಹಾರಬೇಕು. ಚೆನ್ನಾಗಿ ಹಾರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಒಳ್ಳೆ ಪೇಸ್ಟ್ ತರ ರುಬ್ಕೋಬೇಕು. ಅದು ರುಬ್ಬಿದಾದ್ಮೇಲೆ ಏನು ಮಾಡಬೇಕು, ನಾವು ನೀಟಾಗಿ ಆ ಒಂದು ಸಪ್ರೇಟ್ ನೀರು ಮಾಡ್ಕೊಂಡಿರ್ತೀವಲ್ಲ ರುಬ್ಬಿದ್ಮೇಲೆ, ಆ ನೀರನ್ನ ಈ ಪೇಸ್ಟ್ ಜೊತೆ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಅದನ್ನ ಕುದಿಯೋಕೆ ಇಡಬೇಕು. ಇದು ಕೂಡ ಒಂದು 5 ರಿಂದ 10 ನಿಮಿಷಗಳ ಕಾಲ ಕುದಿಯೋದಕ್ಕೆ ಇಡಬೇಕು. ನೋಡಿ, ಕೆಂಪು ಹಣ್ಣನ್ನ ತಗೋಬೇಕು. ಟೊಮೆಟೊ ರಸ ತುಂಬಾ ಚೆನ್ನಾಗಿ ಕಲರ್ ಬಿಡುತ್ತೆ. ನಾನು ಸ್ವಲ್ಪ ಕಾಯಿ ಇರುವಂತಹ ಹಣ್ಣುಗಳನ್ನ ತಗೊಂಡಿದ್ದೆ, ಅದಕ್ಕೆ ಈ ತರ ಕಲರ್ ಇದೆ. ಆ ಕುದಿಬೇಕಾದ್ರೆ ಏನ್ ಮಾಡ್ಬೇಕು, ಅರಿಶಿಣದ ಪುಡಿಯನ್ನ ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಒಗ್ಗರಣೆ ಹಾಕೋದು. ಒಗ್ಗರಣೆ ಸಾಂಬಾರ್ ಅಥವಾ ರಸಂಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾವೆಷ್ಟೇ ವಸ್ತುಗಳನ್ನ ಹಾಕಿ ಸಾಂಬಾರ್ ಮಾಡಿದ್ರು ಕೂಡ ಕೊನೆಯಲ್ಲಿ ಒಗ್ಗರಣೆ ಹಾಕೋದನ್ನ ಮರಿಬಾರ್ದು. ಅದರಿಂದನೇ ಒಂದು ಕಂಪ್ಲೀಟ್ ಅಂತ ಅನ್ಸ್ಕೊಳುತ್ತೆ, ಸಾಂಬಾರ್ ಆಗಿರ್ಲಿ ರಸಮ್ ಆಗಿರ್ಲಿ. ಸೊ ಸಾಸಿವೆ ಎಣ್ಣೆಯನ್ನ ಚೆನ್ನಾಗಿ ಕಾಯಿಸ್ಕೊಂಡು ಸಾಸಿವೆ ಜೀರಿಗೆನ ಹಾಕಿ, ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿಯನ್ನ ಹಾಕ್ಬೇಕು. ಇಲ್ಲ ಸಾಂಬಾರ್ ಈರುಳ್ಳಿ ಇದ್ರೆ ತುಂಬಾನೇ ಒಳ್ಳೇದು. ಸಣ್ಣ ಈರುಳ್ಳಿ ಬರುತ್ತಲ್ಲ, ನಾಟಿ ಈರುಳ್ಳಿ, ಅದನ್ನ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಗೆ ಒಣಮೆಣಸಿನ್ಕಾಯಿ ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ, ಅದು ಒಂದು ಆಪ್ಷನ್ ಆಗಿರುತ್ತೆ. ಇದಾದ್ಮೇಲೆ ಚೆನ್ನಾಗಿ ಒಂದು ಬ್ರೌನಿಶ್ ಆದ್ಮೇಲೆ ಹಿಂಗನ್ನ ಹಾಕ್ಬೇಕು. ಸಾಂಬಾರ್ ಅಥವಾ ರಸಮ್ಗೆ ಹಿಂಗನ್ನ ಹಾಕಿದಾಗ ಅದೊಂದು ಇನ್ನೊಂದಷ್ಟು ಟೇಸ್ಟ್ ಅನ್ನ ಕೊಡುತ್ತೆ, ಮತ್ತೆ ಡೈಜೆಷನ್ ಪ್ರಾಬ್ಲಮ್ ಇದ್ರೂ ಕೂಡ ಅದರಿಂದ ಪರಿಹಾರ ಸಿಗುತ್ತೆ. ಹೀಗೆ ಇದನ್ನ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ರಸಮ್ಗೆ ಹಾಕಬೇಕು. ಈ ಒಂದು ಒಗ್ಗರಣೆ ಹಾಕಿದ ರಸಮನ್ನ 1 ರಿಂದ 2-3 ಸೆಕೆಂಡ್ ನೀವು ಚೆನ್ನಾಗಿ ಕುದಿಸ್ಕೊಳ್ಳಿ ಸಾಕು. ಬಿಸಿ ಬಿಸಿ ಅನ್ನಕ್ಕೆ ಈ ರಸಮ್ ಹಾಕೊಂಡು ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ವೀಕ್ಷಕರೇ. ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಆದ ಸಹನಾಸ್ ಅಡುಗೆ ಅರಮನೆಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ.